ವಿಚಾರ್ಯ ಸರ್ವವೇದಾಂತೈ ಸಂಚಾರ್ಯ ಹೃದಯಾಂಬುಜೆ ಪ್ರಚಾರ್ಯ ಸರ್ವಲೋಕೇಶು ಆಚಾರ್ಯಂ ಶಂಕರಂ ಭಜೆ. ಶ್ರೀ ಶಂಕರ ಭಗವತ್ಪಾದರು ಅನೇಕ ಕೃತಿಗಳನ್ನು ರಚಿಸಿದರು. ಇದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಅದನ್ನು ಎಲ್ಲೆಲ್ಲಿ ಹೇಗೆ ಉಪಯೋಗ ಮಾಡಿದ್ದಾರೆ ಸ್ವತಃ ತಾವೇ ಅನ್ನೋದು ಬಹಳ ಸ್ವಾರಸ್ಯಕರವಾದ್ದು. ರಾಜಸ್ಥಾನದ ಕೋಟಾ ಪ್ರದೇಶದಲ್ಲಿ ಮಕ್ಕಳ ಸಮಾವೇಶವನ್ನು ಮಾಡಿದರು. ಭಾಳ ದೊಡ್ಡ ಒಂದು ವಿದ್ಯಾರ್ಥಿಗಳ ಸಮಾವೇಶ, ಅದು ಚಿಕ್ಕ ಮಕ್ಕಳದ್ದು. ಅಲ್ಲಿ ಮಕ್ಕಳಿಗೆ ತಾವೇ ವಿಷ್ಣು ಷಟ್ಪದಿಯನ್ನು ಹೇಳಿಕೊಟ್ರು. ಆಮೇಲೆ ಮಕ್ಕಳ ಜೊತೆಗೆ ಆಟ ಆಡಿದರು. ಜೊತೆಗೆ ಆಟ ಆಡ್ತಾ ಆಡ್ತಾ 5 ಉಪನಿಷತ್ತುಗಳಲ್ಲಿ ಬರತಕ್ಕಂಥ ಬಹುಮುಖ್ಯವಾದ ಅಂಶಗಳನ್ನು ಕೂಡ ಈ ಆಟದೊಂದಿಗೆ ಅವರು ತಿಳಿಸಿಬಿಟ್ರು ಮಕ್ಕಳಿಗೆ ಅಂತ. ವಿಷ್ಣು ಷಟ್ಪದಿಯನ್ನೇನು ಮಾಡಿದರು ಭಗವತ್ಪಾದರು ಹೇಳಿಕೊಟ್ಟು. ಅವಧಿಯನ್ನು ತಗೊಳ್ಳುವಾಗ ಭಗವತ್ಪಾದರು ನಮ್ಮ ದಿನಚರಿ ಹೇಗಿದ್ದರೆ ಮುಂದಿನ ನಮ್ಮ ಭವಿಷ್ಯ ಚೆನ್ನಾಗಿ ಆಗುತ್ತೆ ಅಂತ ವಿದ್ಯಾರ್ಥಿಗಳಿಗೆ ಹೇಳಿದರಂತೆ ಅಲ್ಲಿ. ಆವಾಗ ವಿಷ್ಣು ಷಟ್ಪದಿಯನ್ನು ಇಟ್ಟುಕೊಂಡು ಭಗವತ್ಪಾದರು ನಮ್ಮ ದಿನಚರಿಯನ್ನು ನಾವು ಹೇಗೆ ರೂಪಿಸ್ಬೋದು ಅಂತ ವಿದ್ಯಾರ್ಥಿಗಳಿಗೆ ಹೇಳಿದರು ಅಂತ ನಮಗೆ ಬರತಕ್ಕಂಥ ಒಂದು ಅಲ್ಲಿ ಮಾಹಿತಿ. 5 ಆಟಗಳು. ನಾವು ನಗ್ತೇವೆ ಬಹುಶಃ ಅದನ್ನು ಕೇಳಿದರೆ, ಇವತ್ತು ಆ ಆಟಗಳನ್ನು ಭಗವತ್ಪಾದರು ಆವಾಗ ಆಡಿಸಿದರು ಅಂತ. ಆದರೆ ನೀವ್ಯಾರಾದರೂ ಆಸಕ್ತಿ ಇದ್ದರೆ ಸ್ವಲ್ಪ ನೀವು ಇಂಟರ್ನೆಟ್ಟಿಗೆ ಹೋಗಿ ಅಲ್ಲಿ ಸ್ವಲ್ಪ ನೋಡಿ. 7ನೇ ಶತಮಾನದ ಆರಂಭದಲ್ಲಿ ಈ ಆಟ ನಮ್ಮ ದೇಶದಲ್ಲಿ ಎಲ್ಲಿತ್ತು, ಯಾವ ಕಡೆಯಲ್ಲಿತ್ತು, ಮೂಲೆ ಮೂಲೆಯಲ್ಲಿ ಇತ್ತೇ ಈ ಆಟ ಅಂತ ನೋಡಿ. ಆವಾಗ ನಿಮಗೆ ಗೊತ್ತಾಗುತ್ತೆ. ಈ 5 ಆಟಗಳು ಕೂಡ ದೇಶದ ಮೂಲೆಗೆ ಇದು ತಲುಪಿದೆಯಲ್ಲ, ಇದು ಭಗವತ್ಪಾದರು ಕೋಟಾದಲ್ಲಿ ಆ ವಿದ್ಯಾರ್ಥಿಗಳಿಗೆ ತಾವೂ ಆಡ್ತಾ ಆಟ ಆಡಿಸಿದ್ದು. ಅಷ್ಟೆಲ್ಲ ಈ 4 ಶಿಷ್ಯರಿದ್ದರು, ಪ್ರಮುಖ ಶಿಷ್ಯರು. ಸುರೇಶ್ವರಂತೂ ವಯಸ್ಸಿನಲ್ಲೂ ದೊಡ್ಡ, ಆದರೂ ಕೂಡ ಅವರು ಕೂಡ ಮಕ್ಕಳೊಟ್ಟಿಗೆ ಆಟ ಆಡಲೇಬೇಕಾಯಿತು, ಆಡಿದರು. ಯಾಕೆಂದರೆ ಭಗವತ್ಪಾದರು ಸ್ವತಃ ಆಟ ಆಡ್ತಾ ವೇದಾಂತವನ್ನು ಹೇಳಿಕೊಟ್ಟಿದ್ದಾರೆ ಅಲ್ಲಿ. ಆ ಆಟಗಳನ್ನು ಆಡಿಸಿದ್ದಕ್ಕೆ ಅದು ಯಾವ ಪ್ರದೇಶದಲ್ಲಿ ಮಕ್ಕಳ ಒಂದು ಸಮಾವೇಶ ಆಯಿತೋ ಆ ಪ್ರದೇಶದಲ್ಲಿ ಒಂದು ದೇವಸ್ಥಾನ ಈಗಲೂ ಇದೆ. ಅಲ್ಲಿ ಹಳೆಯ ದೇವಸ್ಥಾನ, ಭಗವತ್ಪಾದರಾಗ ಬಂದಾಗ ಇದ್ದಂಥ ದೇವಸ್ಥಾನವೇ ಈಗಲೂ ಇದೆ. ಆ ದೇವಸ್ಥಾನದ ಪ್ರಾಕಾರದಲ್ಲಿ ಈ ಆಟದ ಒಂದು ಉಪಕರಣ ಏನಿದೆ ಅದನ್ನು ಅಲ್ಲಿ ಕಲ್ಲಿನಲ್ಲಿ ಬಿಡಿಸಿದ್ದಾರೆ. ಅರೆ, ದೇವಸ್ಥಾನದಲ್ಲಿ ಅದಕ್ಕೆ ಅದು ಎಲ್ಲಾದಿದೆಯಾ ದೇವಸ್ಥಾನದಲ್ಲಿ? ನಾವೆಲ್ಲೂ ಇವರಿಗೆ ನೋಡಲಿಲ್ಲ ಬಹುಶಃ ಯಾರು ಕೂಡ. ಇದ್ದರೆ ಅಲ್ಲಿ ಮತ್ತೆ ಇದೇ ಕಾರಣ ಇರುತ್ತೆ, ಬೇರೆ ಕಾರಣ ಇರೋದಕ್ಕೆ ಸಾಧ್ಯವೇ ಇಲ್ಲ. ಇದೇ ಒಂದು 5-6 ಕಡೆ ತಮಿಳುನಾಡಲ್ಲೂ ನಾವು ಅದನ್ನು ನೋಡಿದ್ದೇವೆ, ಇಲ್ಲ ಅಂತ ಇಲ್ಲ. ಆದರೆ ಬಹಳ ಸ್ಪಷ್ಟ, ದೇಶದ ಮೂಲೆಗೆ ಭಗವತ್ಪಾದರು ಈ ವಿದ್ಯಾರ್ಥಿಗಳಿಗೆ ಅಲ್ಲಿ ಆಟ ಆಡಿಸಿ ಅದನ್ನು ಹಬ್ಬವಾಗಿ ಮಾಡಿದ್ದಿದ್ದಿಲ್ಲ. ಬಂದಂಥ ಎಲ್ಲ ಹೆತ್ತವರಾಗಲಿ ಅಥವಾ ಉಳಿದವರಾಗಲಿ ಅದನ್ನು ಇಷ್ಟು ವೇಗವಾಗಿ ಇಡೀ ದೇಶಕ್ಕೆ ಹಬ್ಬವಾಗಿ ಮಾಡಿದ್ದಾರೆ. ಆಶ್ಚರ್ಯವಾಗುತ್ತೆ ಅದನ್ನು ಕೇಳಿದರೆ. ಆ ಕಾಲದಲ್ಲಿ ಆದ್ದರಿಂದ ಭಗವತ್ಪಾದರಾದರೆ ಎಲ್ಲಿ ಅವರಿಗೆ ಇಚ್ಛೆ ಇತ್ತೋ ಅಲ್ಲೆಲ್ಲ ಆಕಾಶ ಮಾರ್ಗದಿಂದ ಹೋದರು. ಶಿಷ್ಯರಿಗೂ ಅದನ್ನೇ ಅವರು ಚೆನ್ನಾಗಿ ಅಭ್ಯಾಸ ಮಾಡಿಸಿದ್ದಾರೆ. ಭಗವತ್ಪಾದರು ಬೇಕು ಅಂತ ಮನಸ್ಸು ಮಾಡಿದಾಗ ಇವರು ನಡ್ಕೊಂಡು ಯಾರೂ ಬರಲಿಲ್ಲ. ಸುರೇಶ್ವರರಾಗಲಿ, ತೋಟಕರಾಗಲಿ, ಅಥವಾ ಹಸ್ತಾಮಲಕರಾಗಲಿ, ಪದ್ಮಪಾದರಾಗಲಿ, ಅವರು ಆಕಾಶ ಮಾರ್ಗದಿಂದ ಬಂದಿದ್ದಾರೆ. ಹಾಗೆ ವಾಪಸ್ ಆಕಾಶ ಮಾರ್ಗ ಎಲ್ಲಿಗೆ ಹೋಗಬೇಕು ಅಲ್ಲಿ ಹೋಗಿದ್ದಾರೆ, ಎಲ್ಲಿ ನಡ್ಕೊಂಡು ಬರಬೇಕು ಅಲ್ಲಿ ನಡ್ಕೊಂಡು ಬಂದಿದ್ದಾರೆ. ಅದು ಭಗವತ್ಪಾದರು ಹಾಗೆ, ಅವರು ಹಾಗೆ. ಆದರೆ ಜನಸಾಮಾನ್ಯರು ಏನು ಮಾಡ್ತಾರೆ ಪಾಪ, ಅವರು ನಡ್ಕೊಂಡೇ ಹೋಗಬೇಕು, ಬೇರೆ ದಾರಿ ಇಲ್ಲ. ಆದರೂ ಕೂಡ ಅದು ಇಡೀ ದೇಶ ಹಬ್ಬುವಂತೆ ಆ ಕಾಲದಲ್ಲಿ ಮಾಡಿದ್ದಿದೆಯಲ್ಲ, ಅದು ಭಗವತ್ಪಾದರು ತಾವೇ ಬರೆದ ಕೃತಿಗಳನ್ನು ಈ ವಿದ್ಯಾರ್ಥಿಗಳಿಗೆ ಎಲ್ಲ ಹೇಳಿಕೊಟ್ಟು ಅದರ ಮುಖಾಂತರ ಆ ದೇಶದ ಕೊಟ್ಟ ಕೊನೆ ವ್ಯಕ್ತಿಗಳು ಅಂತ ಎಷ್ಟೋ ಸಾರಿ ನಾವು ಶಬ್ದ ಪ್ರಯೋಗ ಮಾಡ್ತೇವಲ್ಲ, ಅದು ವಿದ್ಯಾರ್ಥಿಗಳಿಗೂ ನಾವು ಅದನ್ನು ಹೇಳೋ ಹಾಗಿಲ್ಲ. ಇವರು ಭವಿಷ್ಯದ ಪ್ರಜೆಗಳು, ಅವರಿಗೆಲ್ಲ ಮಾಡಿದ್ದು ಇದೇ ರೀತಿ. ಅಂಥದ್ದಲ್ಲಿ ಪ್ರಶ್ನೋತ್ತರ ರತ್ನಮಾಲಿಕ ಒಂದು ಗ್ರಂಥ ಅಂದರೆ 2 ಮಾತೇ ಇಲ್ಲ. ಒಂದು ಪ್ರಶ್ನೆ, ಒಂದು ಚಿಕ್ಕ ಉತ್ತರದ ಮೂಲಕ
ಏನೆಲ್ಲ ಅಲ್ಲಿ ಹೇಳಿದ್ದಾರೆ ಭಗವಂತಪಾದರು ಅಂತ ನೋಡಿದರೆ ಪರಮಾಶ್ಚರ್ಯ ಆಗುತ್ತೆ. ಒಂದು ಪ್ರಶ್ನೆ ಮಾಡಿದರು, ಯಾರ ಮಾತು ನಡೆಯುತ್ತೆ ಅಂತ ಪ್ರಶ್ನೆ. ಮಾತಾಡೋದು ನಾವೆಲ್ಲರೂ ಆಡ್ತೇವೆ, ಮತ್ತು ಇಷ್ಟ ನಮಗೆ ಎಲ್ರಿಗೂ ಇದೆ, ನನ್ನ ಮಾತು ನಡಿಬೇಕು ಅಂತ ನಾನು ಇಷ್ಟಪಡ್ತಾನೆ ಇರ್ತೇನೆ. ಮಠದಲ್ಲಿ ಯಾರು ನನ್ನ ಮಾತು ಮೀರೋ ಹಾಗಿಲ್ಲ ಅಂತ. ಆದರೆ ನಡೆಯೋದಿಲ್ಲ ಅದು. ಎಲ್ರಿಗೂ ಇದೆ, ಮನೆಯಲ್ಲಿ ಕುಟುಂಬದಲ್ಲೂ ಕೂಡ ಅದು ಇದ್ದೇ ಇದೆ. ಯಜಮಾನ ತನ್ನ ಮಾತು ಎಲ್ಲರೂ ನಡೆಸಬೇಕು ಅಂತ. ಆದರೆ ಎಲ್ಲರೂ ನಮ್ಮ ಮಾತನ್ನು ನಡ್ಕೊಳ್ಳುವಾಗೆ ಮಾಡೋದು ಹೇಗೆ, ನಾವೆಂದು ಯಾರು ಯೋಚನೆ ಮಾಡೋದಿಲ್ಲ. ಜೋರು ಮಾಡಿದರೆ, ಇಲ್ಲ ಸಿಟ್ಟುಕೊಂಡ್ರೆ, ಅಥವಾ ಸ್ಟ್ರೈಕ್ ಮಾಡಿದರೆ, ಎಷ್ಟೋ ಸಾರಿ ಸತ್ಯಾಗ್ರಹ ಕೇಳ್ತಾರೆ ಅಂತ ನಮಗೊಂದು ಭ್ರಾಂತಿ. ಭಗವತ್ಪಾದರಲ್ಲ, ವೇದಾಂತಕ್ಕೂ ಇದೇ ಅನ್ವಯ. ಸಾಮಾನ್ಯರ ಜೀವನದಲ್ಲಿ ಇದನ್ನು ಅನ್ವಯಿಸೋದಕ್ಕೆ ಎಷ್ಟು ಚೆನ್ನಾಗಿ ಉಪದೇಶ ಮಾಡಿದ್ದಾರೆ ಅನ್ನೋದನ್ನು ತೋರಿಸೋದಕ್ಕೋಸ್ಕರ ನಾನು ವಿಶೇಷವಾಗಿ ಇದನ್ನು ಉಲ್ಲೇಖ ಮಾಡ್ತಾ ಇದ್ದೇನೆ. ಕೇಶಾಂ ಅಮೋಘ ವಚನಂ ಅಂದರು ಭಗವತ್ಪಾದರು. ಉತ್ತರ ಕೊಟ್ಟರು, ಯೇ ಚ ಪುನಃ ಸತ್ಯ ಮೌನ ಶಮಶೀಲಾ. ಇಷ್ಟು ಗುಣಗಳಿದ್ದು ಬಿಟ್ಟರೆ ಅವರ ಮತ್ತೆ ಮಾತು ವ್ಯರ್ಥ ಆಗೋದೇ ಇಲ್ಲ. ಯಾರು ನಾನು ಕೇಳೋದಿಲ್ಲ ಅಂತ ತೀರ್ಮಾನ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಈ ಗುಣಗಳಿದ್ದು ಬಿಟ್ಟರೆ ಕೇಳಿಯೇ ಕೇಳ್ತಾರೆ, ಸಂದೇಹ ಇಲ್ಲ ಅದರಲ್ಲಿ. ಎಷ್ಟೋ ಕಡೆಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಈಗ ಸ್ವಲ್ಪ ಅಪರೂಪ ಆಗಿದೆ ಆ ಥರದ ಒಂದು ವಾತಾವರಣ. ಆದರೆ ಮೊನ್ನೆವರೆಗೆ ಇದ್ದಿದ್ದಂತ ಎಲ್ಲರೂ ನಾವು ನೋಡಿದ್ದೇವೆ. ಹಾಗೆಂತ ಎಲ್ಲಿ ಗದರಿಸ್ತಾರೋ ಅಥವಾ ಇನ್ನೊಂದು ಮಾಡ್ತಾರೋ, ನನ್ನ ಮಾತು ಕೇಳಬೇಕು ಅಂತ ಮಾಡ್ತಾರೋ, ಅಲ್ಲೇ ಸ್ವಲ್ಪ ಸೋಲೋದು, ಅದರಲ್ಲಿ ಯಾವುದೇ ಸಂದೇಹವಿಲ್ಲ. ಅದೇ ಸತ್ಯ, ಮೌನ ಮತ್ತು ಇಂದ್ರಿಯ ನಿಗ್ರಹ, ಇವೇ ಶೀಲಗಳಾಗಿ ಯಾರಲ್ಲಿ ಜೀವನದಲ್ಲಿದೆಯೋ ಅಂದರೆ ಸಹಜವಾಗಿ ಅದನ್ನು ನಾವು ಅಳವಡಿಸಿಕೊಂಡಿದ್ದೇ ಆದರೆ ಆಗ ಅವನ ಮಾತನ್ನು ಎಲ್ಲರೂ ನಡೆಸ್ತಾರೆ, ಯಾವುದೇ ಸಂದೇಹವಿಲ್ಲ ಅಂತ ಮಾತು. ಕೃಷ್ಣನನ್ನು ಕೊಲ್ಲಬೇಕು ಅಂಥೇಳಿ ನಮಗೆಲ್ಲರಿಗೂ ಗೊತ್ತಿರುವಂತೆ ಬಾಲ್ಯದಿಂದಲೇ, ಹುಟ್ಟಿದಾಗಿನಿಂದಲೇ ಅಂತ ಹೇಳಬೇಕು, ಎಲ್ಲ ಪ್ರಯತ್ನಗಳು ನಡೀತು. ಪೂತನ ಸಂಹಾರ ಆಯಿತು, ಆಮೇಲೆ ಶಕಟಾಸುರ ಇದಾಯಿತು, ಭಂಜನ ಆಯಿತು, ಎಲ್ಲ ಆಯಿತು. ಆವಾಗ ಇವರು ಈ ಹೆತ್ತವರೆಲ್ಲ ಮಾತನಾಡಲಿಕ್ಕೆ ಶುರು ಮಾಡಿದ್ರಂತೆ. ಅಷ್ಟಾದರೂ ಕೃಷ್ಣ ಬದುಕಿದ್ದಾನಲ್ಲ, ಯಾಕೆ ಬದುಕಿರ್ಬೋದು ಅಂತ ಒಂದು ಮಾತು ಅವ್ರದ್ದು ಪರಸ್ಪರ. ಆಗ ಏನು ಮಾತನಾಡಿದ್ರಂತೆ, ಶುಕರು ಹೇಳ್ತಾರೆ, ಪರೀಕ್ಷಿತ ಅದೇ ನಿನಗೆ ಆಶ್ಚರ್ಯ ಬೇಡ, ಅವರು ಹೀಗೆ ತೀರ್ಮಾನ ಮಾಡಿದರು ಅಂತ ಶುಕರ ಮಾತು. ಏನು ತೀರ್ಮಾನ ಮಾಡಿದರು ಅಂದರೆ, ಎಲ್ಲ ಬಂದು ಈ ಎಲ್ಲ ಗುಣಗಳನ್ನು ಇಟ್ಟುಕೊಂಡು ಕೃಷ್ಣನಿಗೆ ಆಶೀರ್ವಾದ ಮಾಡಿ ಹೋಗಿದ್ದಾರಲ್ಲ, ಹುಟ್ಟಿದಾಗಿನಿಂದ ಇದು ನಡೀತಾನೇ ಇದೆ ಆಶೀರ್ವಾದ, ಅವರ ಆಶೀರ್ವಾದ ಎಂದು ವ್ಯರ್ಥವಾಗೋದಿಲ್ಲ ಅಂತ ಪರೀಕ್ಷಿತರ ಮಾತು. ಹೀಗೆ ಅವರು ಮಾತನಾಡಿಕೊಂಡ್ರಂತೆ ವಸುದೇವ ಮೊದಲಾದವರು. ಹಾಗಾಗಿ ಕೃಷ್ಣ ಬದುಕಿದ, ಇದನ್ನು ಬದುಕೋದಕ್ಕೆ ಸಾಧ್ಯವೇ ಇರಲಿಲ್ಲ. ಅಂಥ ಪರಿಸ್ಥಿತಿ. ಹೆಜ್ಜೆ ಹೆಜ್ಜೆಗೂ ತೊಡಕುಗಳು ಸ್ವಲ್ಪ ಅಲ್ಲಲ್ಲ. ಪರೀಕ್ಷಿತನಿಗೆ ಹೇಳ್ತಾರೆ ಶುಕರು, ಯೇ ಅಸೂಯಾನೃತ ದಂಭ ಈರ್ಷ್ಯಾ ಹಿಂಸಾ ಮಾನ ವಿವರ್ಜಿತಾ. ಭಗವತ್ಪಾದರು ಸತ್ಯ ಮೌನ ಶಮಶೀಲಾ. ಭಗವತ್ಪಾದರು ನ ತೇಷಾಂ ಸತ್ಯಶೀಲಾನಾಮಾಶಿಷೋ ವಿಫಲಾ ಕೃತಾ. ಇದು ಶುಕರ ಮಾತು. ಯಾ ಪರೀಕ್ಷಿತ, ಈ ರೀತಿ ಗುಣಗಳನ್ನು ಯಾರು ಇಟ್ಟುಕೊಂಡಿದ್ದಾರೋ ಅವರ ಮಾತು ಇದೆಯಲ್ಲ, ಅವರ ಆಶೀರ್ವಾದ ಅನುಗ್ರಹ ಇದೆಯಲ್ಲ, ಅದು ಎಂದು ವಿಫಲ ಅಂತ ಆಗಲೇ ಇಲ್ಲ. ಹಾಗಾಗಿ ನಮ್ಮ ಕೃಷ್ಣ ಬದುಕಿದ ಅಂತ ಪರಸ್ಪರ ಮಾತಾಡ್ತಾ ಇದ್ದಾರೆ ಅಂತ ಪರೀಕ್ಷಿತನಿಗೆ ಶುಕ ಮಹರ್ಷಿಗಳು ಹೇಳಿದರು ಅಂತ ಬರುತ್ತೆ. ಅದಕ್ಕಾಗಿ ನಾನು ಆರಂಭಕ್ಕೆ ಭಗವತ್ಪಾದರು ವಿಷ್ಣು ಷಟ್ಪದಿಯನ್ನು ಇಟ್ಟುಕೊಂಡು ದಿನಚರಿಯನ್ನು ಹೇಳಿದರು. ಆಟ ಆಡ್ತಾ ವೇದಾಂತ 5 ಪ್ರಮುಖ ಉಪನಿಷತ್ತುಗಳೆಲ್ಲ ಅಲ್ಲಿ ಹಾಕಿದೆ, ಚಾರ್ಟ್ಗಳೆಲ್ಲ ಹಾಕಿದೆ, ನೀವು ನೋಡುತ್ತೀರ ಈಗಲೇ. ಇದೆಲ್ಲ ಮಾಡಿ ಈ ದೇಶದಲ್ಲಿ ಮತ್ತೆ ಸನಾತನ ಧರ್ಮವನ್ನು ಪುನಃ ಪ್ರತಿಷ್ಠಾಪನೆ ಮಾಡಿದರು ಭಗವತ್ಪಾದರು. ಅದು ಬಿಟ್ಟು ಏನೋ ಒಂದು 3-4 ಬಹಳ ಪ್ರಮುಖವಾದಂಥ ಘಟನೆಗಳಿಂದ ಅಷ್ಟಕ್ಕೆ ಬೇರು ಮಟ್ಟಕ್ಕೊರೆಗೆ ಹೋಗ್ತಿರಲಿಲ್ಲ. ಒಂದಷ್ಟು ಬದಲಾವಣೆಗಳು ಬರ್ತಿತ್ತು, ಆದರೆ ಬೇರು ಮಟ್ಟಕ್ಕೊರೆಗೆ ಹೋಗಿದೆಯಲ್ಲ, ಅದು ವನವಾಸಿಗಳ ಜೀವನದಲ್ಲಿ, ಆದಿವಾಸಿಗಳ ಜೀವನದಲ್ಲಿ, ಮಕ್ಕಳ ಜೀವನದಲ್ಲಿ ಎಲ್ಲ ಹೋಗೋದಕ್ಕೆ ಕಾರಣ ಭಗವತ್ಪಾದರು ಆ ರೀತಿಯಲ್ಲಿ ಆ ಜನಗಳ ಮಧ್ಯೆ ಹೋಗಿ ಸನಾತನ ಧರ್ಮದ ಕುರಿತಾಗಿ, ಅದರ ಮಹತ್ವದ ಕುರಿತಾಗಿ ತಮ್ಮ ಕೃತಿಗಳನ್ನೂ ಇಟ್ಟುಕೊಂಡು, ಹಾಗೆಂತ ಅವರು ಸಮಾವೇಶ ಮಾಡಿದಾಗೆಲ್ಲ ತಮ್ಮ ಕೃತಿಯನ್ನು ಇಟ್ಟುಕೊಂಡು ಮಾಡಿದ್ದಾರೆ ಅಂತ ನಮಗೆ ಇವರಿಗೆಲ್ಲೂ ಬರಲಿಲ್ಲ, ಸುದ್ದಿ ಬರಲಿಲ್ಲ. ಅದರ ಬದಲು ಆವಾಗೆಲ್ಲ ಉಪನಿಷತ್ತುಗಳನ್ನು ಇಟ್ಟುಕೊಂಡ್ರು. ಒಂದು ಸಮಾವೇಶದಲ್ಲಂತೂ 10 ಉಪನಿಷತ್ತುಗಳನ್ನೇ ಇಟ್ಕೊಂಡು ಆ ಸಮಾವೇಶ.
ಎಲ್ಲ ಇವರೇ ಮಾತನಾಡಿದ್ದದಲ್ಲಿ 4 ಪ್ರಮುಖ ಶಿಷ್ಯರು ಭಗವತ್ಪಾದರು ಸ್ವತಃ ಎಲ್ಲ ಮಾತನಾಡಿದ್ದಾರೆ ಆ ಸಮಾವೇಶದಲ್ಲಿ ಅಂತ ಬಂದಿದೆ. ಹಾಗೆ ಆಯಾಯ ಒಂದು ಸಂದರ್ಭದಲ್ಲಿ ಅಲ್ಲಿ ಜನಗಳ ಒಂದು ಸ್ಥಿತಿಯನ್ನು ನೋಡಿ ಭಗವತ್ಪಾದರು ಎಲ್ಲಿ ತಮ್ಮ ಕೃತಿಯ ಮೂಲಕವೇ ಅದನ್ನು ಜನಗಳಿಗೆ ಹೇಳೋದು ಸುಲಭ ಅಂತವರಿಗೆ ಅನಿಸುತ್ತೋ ಅಂಥ ಕಡೆಯಲ್ಲಿ ಹಾಗೂ ಮಾಡಿದ್ದಾರೆ. ಜೊತೆಗೆ ಉಪನಿಷತ್ತಿನ ಮಾತುಗಳನ್ನು ಎಲ್ಲೂ ಬಿಡದೆ ಎಲ್ಲ ಕಡೆ ಸೇರಿಸಿದ್ದಾರೆ ಅನ್ನೋದು ಅಷ್ಟೇ ಸತ್ಯ. ಪ್ರಶ್ನೋತ್ತರ ಮಾಲಿಕಾದಲ್ಲಿ ಕೂಡ ನಾನೆಷ್ಟೋ ಸಾರಿಗೆ ಅದನ್ನು ವಿದ್ಯಾರ್ಥಿಗಳೆಲ್ಲ ಹೇಳುವಾಗ ಏನು ಹೇಳಬೇಕು ಅಂತ ಯೋಚನೆ ಮಾಡುವಾಗ ನಮ್ಮೆಲ್ಲ ವಿದ್ವಾಂಸರ ಸಮೂಹ ಅದಕ್ಕೆ ಚರ್ಚೆ ಚಿಂತನೆ ಅನಂತರಮನೆ ಸೇರಿಕೊಂಡು ಬಹಳ ಮಾಡಿದ್ದು ನಾವು. ಆವಾಗ ಮತ್ತೆ ಎಲ್ಲರೂ ಕೂಡ ಕೊನೆಗೆ ತೀರ್ಮಾನ ಮಾಡಿದ್ದೇನೆಂದರೆ ಇದರಲ್ಲಿ ಎಲ್ಲವೂ ಇದೆಯಲ್ಲ, ಉಪನಿಷತ್ತುಗಳ ಕಥೆಗಳು ಇವೆ, ಅಲ್ಯ ನೀತಿಗಳು ಇವೆ, ಪುರಾಣಗಳದ್ದು ಇದೆ, ಮಹಾಭಾರತದ್ದಿದೆ, ರಾಮಾಯಣದ್ದಿದೆ, ಅಷ್ಟೇ ಅಲ್ಲ ಸ್ಮೃತಿಗಳ ವಿಚಾರವೂ ಅನೇಕ ಇದೆ. ಹಾಗಾಗಿ ನಾವು ಒಂದೊಂದನ್ನು ಸಣ್ಣ ಸಣ್ಣದನ್ನು ಇಟ್ಕೊಂಡು ಕಥೆ ಉದಾಹರಣೆ ಮೂಲಕ ಇಟ್ಕೊಂಡು ಹೇಳೋಣ ಅಂತ ಆಮೇಲೆ ನಮ್ಮ ಅನಂತ ಶರ್ಮರ ನೇತೃತ್ವದಲ್ಲಿ ಅದನ್ನು ತೀರ್ಮಾನ ಮಾಡಿತು. ಹಾಗೆ ವಿದ್ಯಾರ್ಥಿಗಳಿಗೆ ನಾವು ಇವತ್ತು ಕೂಡ ವಿವೇಕ ದೀಪ್ತಿ ಅನ್ನೋ ಹೆಸರಿನಲ್ಲಿ ನಾವು ಮಾಡ್ತಕ್ಕಂಥದ್ದು, ವಿವೇಕ ದೀಪಿನಿ ಅನ್ನತಕ್ಕಂಥ ಹೆಸರಿನಲ್ಲಿ ಈ ಪ್ರಶ್ನೋತ್ತರ ಮಾಲಿಕನ್ನು ಸಂಗ್ರಹ ಮಾಡಿದ ಶ್ಲೋಕಗಳು. ಅದಕ್ಕೆ ಕಾರಣ ಭಗವತ್ಪಾದರ ಒಂದು ಉಪದೇಶ ಅನ್ನೋದನ್ನು ನಾನು ಇಲ್ಲಿ ಸ್ಮರಣೆ ಮಾಡಿಕೊಳ್ಳೋದು ಒಂದು ಆದ್ಯ ಕರ್ತವ್ಯ ಅಂತ ನಾನು ಮಾಡ್ತಾ ಇದ್ದೇನೆ. ಹರ ನಮಃ ಪಾರ್ವತೀಪತಯೇ ಹರ ಹರ ಮಹಾದೇವ. ಸೀತಾಕಾಂತ ಸ್ಮರಣಂ ಜಯ ಜಯ ರಾಮ.